ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಖುಷೀಸ್ ಹೆಲ್ದಿ ಕಿಚನ್. ಇವತ್ತಿನ ಎಪಿಸೋಡ್ ಅಲ್ಲಿ ನಾನು ಇನ್ಸ್ಟೆಂಟ್ ಆಗಿ ರಾಗಿ ದೋಸೆನ ಹೇಗ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮೂರೇ ಇಂಗ್ರೀಡಿಯೆಂಟ್ಸ್ ನ ಯೂಸ್ ಮಾಡ್ಕೊಂಡು ನಾವು ಫಟಾಫಟ್ ಅಂತ ರಾಗಿ ದೋಸೆಯನ್ನ ಮಾಡೋಣ. ಸೊ ಈಗ ರಾಗಿ ದೋಸೆಗೆ ನಾನು ಈ ಕಪ್ಪಲ್ಲಿ 2 ಕಪ್ ರಾಗಿ ಹಿಟ್ಟನ್ನ ತಗೋತಾ ಇದ್ದೀನಿ. ಇದು 3 ಜನಕ್ಕೆ ಆಗುವಷ್ಟು ದೋಸೆಯನ್ನ ಮಾಡ್ಕೋತಾ ಇದ್ದೀನಿ. ಈಗ 2 ಕಪ್ ರಾಗಿ ಹಿಟ್ಟು ಹಾಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಅವಲಕ್ಕಿ ಇಷ್ಟಕ್ಕೆ 2 ಹಿಡಿ ಅವಲಕ್ಕಿ ಹಾಕೋತಾ ಇದ್ದೀನಿ. ಸೊ 2 ಹಿಡಿ ಅವಲಕ್ಕಿ. ಇಲ್ಲಿ ನಾನು ಪೇಪರ್ ಅವಲಕ್ಕಿಯನ್ನ ತಗೊಂಡಿದ್ದೀನಿ, ನೀವು ಗಟ್ಟಿ ಅವಲಕ್ಕಿ ಕೂಡ ತಗೋಬಹುದು. ಈಗ ನಾನು ಇದಕ್ಕೆ 1/4 ಲೀಟರ್ ಮೊಸರು, 1/4 ಲೀಟರ್ ಮೊಸರನ್ನ ಹಾಕೋತಾ ಇದ್ದೀನಿ. 3 ಇಂಗ್ರೀಡಿಯೆಂಟ್ಸ್ ವೀಕ್ಷಕರೇ, ಕ್ವಿಕ್ ಆಗಿ ನಿಮ್ಗೆ ಸಾಫ್ಟ್ ಅಂಡ್ ಕ್ರಿಸ್ಪಿ ಆದ ರಾಗಿ ದೋಸೆ ಕೂಡ ರೆಡಿ ಆಗ್ಬಿಡತ್ತೆ. ಸೊ ಈಗ ಇದನ್ನ ನಾವು ನೆನೆಸಿಟ್ಕೊಳ್ಳೋಣ, ಇದನ್ನ ನೀಟಾಗಿ ಮಿಕ್ಸಪ್ ಮಾಡ್ಕೊಳ್ಳೋಣ. ಇದಕ್ಕೆ ನಾನು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊತೀನಿ. ನಾನಿಲ್ಲಿ 1 ಗ್ಲಾಸ್ ನೀರನ್ನ ಹಾಕ್ತಾ ಇದ್ದೀನಿ. ನಿಮಗೆ ದೋಸೆ ಬ್ಯಾಟರ್ ಕನ್ಸಿಸ್ಟೆನ್ಸಿಗೆ ಬೇಕಾಗುವಷ್ಟು ನೀರನ್ನ ಯೂಸ್ ಮಾಡ್ಕೋಬಹುದು. ನಾನಿಲ್ಲಿ 1 ಗ್ಲಾಸ್ ನೀರನ್ನ ತಗೊಂಡಿದ್ದೀನಿ. ಕ್ಲೀನಾಗಿ ಮಿಕ್ಸಪ್ ಆಗಿ ಇದನ್ನ ಮಿನಿಮಮ್ 20 ಮಿನಿಟ್ಸ್ ಅಥವಾ ಹಾಫ್ ಅನ್ ಅವರ್ ಇದನ್ನ ನೆನೆಯಕ್ಕೆ ಬಿಡೋಣ. ನೀವು ನೋಡ್ತಾ ಇರ್ಬೋದು, ನೀರು ಕಡಿಮೆ ಆಗಿದೆ, ಎಲ್ಲ ಹೀರ್ಕೊಂಡಿದೆ ಅವಲಕ್ಕಿ. ಸೊ ಈಗ ನಾನು ಮತ್ತೆ ಸ್ವಲ್ಪ ನೀರು ಹಾಕೊತೀನಿ. ಇದಕ್ಕೆ ನಮಗೆ ದೋಸೆ ಬ್ಯಾಟರ್ಗೆ ಎಷ್ಟು ಬೇಕಾಗತ್ತೆ ಅಷ್ಟು ನೀರನ್ನ ನಾವಿಲ್ಲಿ ಸೇರಿಸ್ಕೋಬೇಕಾಗತ್ತೆ. ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ದೋಸೆ ಬ್ಯಾಟರ್ ಅದಕ್ಕೆ ನಾನು ಈ ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ಕೊಂಡಿದ್ದೀನಿ. ಇದನ್ನ ನೆನೆಯಕ್ಕೆ ಬಿಡೋಣ. ಈ ಅವಲಕ್ಕಿ ಎಲ್ಲ ನೆಂದು ಇನ್ನೂ ಸ್ವಲ್ಪ ನೀರು ಕಡಿಮೆ ಆಗತ್ತೆ ಇದು. ಸೊ ಈಗ ಇದನ್ನ ನಾವು ಒಂದು 20 ನಿಮಿಷ ಅಥವಾ ಅರ್ಧ ಗಂಟೆ ಬಿಟ್ರೂ ಆಗುತ್ತೆ. ಮಿನಿಮಮ್ 20 ನಿಮಿಷ ಬಿಡಬೇಕು. ಹಾಫ್ ಅನ್ ಅವರ್ ಬಿಟ್ರೆ ಇನ್ನೂ ತುಂಬಾ ಚೆನ್ನಾಗಾಗತ್ತೆ ದೋಸೆ. ಸೊ ನಾನೀಗ ಇದನ್ನ ಒಂದು ಹಾಫ್ ಅನ್ ಅವರ್ ರೆಸ್ಟ್ ಮಾಡಕ್ ಬಿಡ್ತೀನಿ. ಇದು ಹಾಫ್ ಅನ್ ಅವರ್ ಆಗಿದೆ. ಹಾಫ್ ಅನ್ ಅವರ್ ಇದನ್ನ ನೆನೆಸಿಟ್ಕೊಂಡಾಗಿದೆ. ಇದನ್ನ ಈಗ ರುಬ್ಕೊಳ್ಳೋಣ. ಸೊ ಇದನ್ನ ಮಿಕ್ಸಿಗೆ ಹಾಕೋತಾ ಇದ್ದೀನಿ. ಓಕೆ, ಇದನ್ನ ಈಗ ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳೋಣ. ಈಗ ರುಬ್ಬುವಾಗ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ. ಈಗ ಬ್ಯಾಟರ್ ರೆಡಿ ಆಗಿದೆ ನೋಡಿ. ಈ ಕನ್ಸಿಸ್ಟೆನ್ಸಿಯಲ್ಲಿ ನಾನು ಮಾಡ್ಕೊಂಡಿದ್ದೀನಿ. ಈಗ ಹಿಟ್ಟು ರೆಡಿ. ನಾನಿಲ್ಲಿ ದೋಸೆ ತವ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಈಗ ಹೆಂಚು ಕಾದಿದೆ. ಇದಕ್ಕೆ ಸ್ವಲ್ಪ ಆಯಿಲ್ ಹಾಕೊಳ್ಳೋಣ. ನಾನಿಲ್ಲಿ ಪ್ಲೇನ್ ರಾಗಿ ದೋಸೆ ಮಾಡ್ತಾ ಇದ್ದೀನಿ. ನಿಮಗೆ ಬೇಕಂದ್ರೆ ನೀವು ನಿಮ್ಮ ಇಷ್ಟ ಬಂದಿದ್ದ ವೆಜಿಟೇಬಲ್ಸ್ ಎಲ್ಲ ಆ್ಯಡ್ ಮಾಡ್ಕೋಬಹುದು. ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕ್ಯಾರೆಟ್, ಕ್ಯಾಪ್ಸಿಕಮ್, ಯೋರ್ ಚಾಯ್ಸ್ ಆಫ್ ವೆಜಿಟೇಬಲ್ಸ್. ಹೊಸದಾಗಿ ದೋಸೆನ ಫಾರ್ ದ ಫಸ್ಟ್ ಟೈಮ್ ಮಾಡ್ತಾ ಇದ್ದೀರಾ ಅನ್ನೋರಿಗೆ ಒಂದು ಟಿಪ್ ಹೇಳ್ತೀನಿ. ಯಾವಾಗಲೂ ದೋಸೆ ಮಾಡುವಾಗ ನಾವು ಫಸ್ಟು ಸಿಮ್ಮಲ್ಲಿ ಇಟ್ಕೋಬೇಕು. ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡು ದೋಸೆ ಹಾಕ್ಬಿಟ್ಟು ಆಮೇಲೆ ಫ್ಲೇಮ್ ಜಾಸ್ತಿ ಮಾಡ್ಕೋಬೇಕು. ಫಸ್ಟೇ ಫ್ಲೇಮ್ ಜಾಸ್ತಿ ಮಾಡ್ಕೊಳ್ಳೋದ್ರಿಂದ ದೋಸೆ ಕಚ್ಕೊಂಡ್ಬಿಡುತ್ತೆ, ಸೀದೋಗ್ಬಿಡುತ್ತೆ. ಹಾಗಾಗಿ ದೋಸೆ ಎದ್ದೊಳೋದಿಲ್ಲ. ಇದೊಂದು ಸ್ಮಾಲ್ ಟಿಪ್ಪು, ಯಾರೆಲ್ಲ ಫಾರ್ ದ ಫಸ್ಟ್ ಟೈಮ್ ದೋಸೆ ಮಾಡ್ತಾ ಇದ್ದೀರಾ ಅವರಿಗೆ. ಈಗ ದೋಸೆ ಬೆಂದಿದೆ, ನೀವು ನೋಡ್ತಾ ಇರ್ಬೋದು. ಇಲ್ಲಿ ಕಲರ್ ಚೇಂಜ್ ಆಗಿದೆ. ಈ ಥರ ಇದ್ರೆ ದೋಸೆ ಕಂಪ್ಲೀಟ್ ಆಗಿ ಕುಕ್ ಆಗಿದೆ ಅಂತ. ಸೊ ಈಗ ನಾವು ಸ್ವಲ್ಪ ಇದಕ್ಕೆ ಆಯಿಲ್, ಗೀ ಯೂಸ್ ಮಾಡೋರು ಗೀ ಯೂಸ್ ಮಾಡ್ಬೋದು. ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಫರ್ಮೆಂಟೇಷನ್ ಬಂದಿದೆ. ಕೇವಲ ಮೊಸರನ್ನ ಯೂಸ್ ಮಾಡಿ ನಾವು ಥರ ಕ್ರಿಸ್ಪಿ ಆ್ಯಂಡ್ ಸಾಫ್ಟ್ ಆಗಿರೋ ದೋಸೆನ ಮಾಡ್ಕೊತಾ ಇದ್ದೀವಿ. ನೀವು ಇದನ್ನ ಈಗ ವಿಂಟರ್ ಸೀಸನಲ್ಲೆಲ್ಲ ನಿಮಗೆ ಫರ್ಮೆಂಟೇಷನ್ ಆಗೋದಿಲ್ಲ, ಉಪ್ಪು ಬರೋದಿಲ್ಲ. ಯಾಕೆಂದರೆ ತುಂಬ ಚಳಿ ಇರೋದ್ರಿಂದ ಉಪ್ಪು ಬರಲ್ಲ. ಆ ಸಮಯದಲ್ಲಿ ನೀವು ಈ ಥರ ಮೊಸರನ್ನ ಯೂಸ್ ಮಾಡಿ
ಹೆಲ್ದಿ ಆ್ಯಂಡ್ ಟೇಸ್ಟಿ ಕ್ರಿಸ್ಪಿ ರಾಗಿ ದೋಸೆನ ಇನ್ಸ್ಟಂಟಾಗಿ ಮಾಡ್ಕೋಬೋದು. ನೋಡಿ ಇವಾಗ ಇದು ಚೆನ್ನಾಗಿ ಕುಕ್ ಆಗಿದೆ. ನಾನು ಇದನ್ನು ಸರ್ವಿಂಗ್ ಪ್ಲೇಟ್ಗೆ ಹಾಕೋತಾ ಇದ್ದೀನಿ. ಸೊ ನಾನೀಗ ಪ್ಲೇಟ್ಗೆ ಹಾಕ್ಕೊಂಡು ಗೀ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ ಸ್ಪ್ರೆಡ್ ಮಾಡಿಕೊಂಡು ಚಟ್ನಿ ಜೊತೆ ಸರ್ವ್ ಮಾಡೋಣ. ಈಗ ನಾನು ರಾಗಿ ದೋಸೆಗೆ ಚಟ್ನಿ ಮಾಡ್ಕೊತಾ ಇದ್ದೀನಿ. ಚಟ್ನಿಗೆ ಸ್ವಲ್ಪ ಕಾಯಿ ತುರಿ, ಹಾಗೆ ಒಂದು 4 ಒಣಮೆಣಸಿನ್ಕಾಯಿ, ಸ್ವಲ್ಪ ಹುಣಸೆಹಣ್ಣು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ. ನಿಮಗೆ ಬೇಕಾದಲ್ಲಿ ನೀವು ಯಾವುದೇ ಕಾಂಬಿನೇಷನ್ ಜೊತೆಗೆ ರಾಗಿ ದೋಸೆನ ತಿನ್ಬೋದು. ಯಾವುದೇ ಗ್ರೇವಿ, ಚಟ್ನಿ, ಸಾಂಬಾರ್. ನಾನಿಲ್ಲಿ ಚಟ್ನಿ ರುಬ್ಕೋತಾ ಇದ್ದೀನಿ. ಸೊ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ರುಬ್ಕೊಳ್ಳೋಣ.